ಎಸ್ಬಿಐ ಭದ್ರತಾ ಸಿಬ್ಬಂದಿ ಮೇಲೆ ಹಾಡು ಹಗಲೇ ಗುಂಡಿನ ದಾಳಿ, ಇಬ್ಬರ ಸಾವು, 93 ಲಕ್ಷದೊಂದಿಗೆ ಕಳ್ಳರು ಪರಾರಿ. ಸಿನಿಮಾ ಸ್ಟೈಲ್ನಲ್ಲೇ ಬೀದರ್ನಲ್ಲಿ ಹಗಲು ದರೋಡೆ ನಡೆದಿದೆ. ಫೋನ್ ಹಚ್ಚಿ ಅದೇ ಗೋಲಿ ಹೊಡೆದ್ರೆ ಇಬ್ಬರು ಬೈಕ್ ಮೇಲೆ ಬಂದ್ವಿ ಅಂತ ನಾವು ಈ ಡ್ಯೂಟಿ ಬ್ಯಾಡ ದುಡ್ಡಿ ನಮ್ಗೆ ಬ್ಯಾಡ ಆಗಿ ಮಸ್ತ್ ಹೊಡಿತಾರೆ ಏನೋ ಸಮಸ್ಯೆನ ಅಂತ ದುಡ್ಡು ತಗೊಂಡು ಎಂಥದ್ದು ಅವರಿಗೆ ಎಷ್ಟು ಕರುಣೆ ಇಲ್ಲ. ಒಬ್ಬರ ಮೇಲೆ ಇಷ್ಟು ಹಿಂಸೆ ಮಾಡೋದ, ಜೀವನ ತಗೊಂಡು ಕಸ್ಕೊಂಡು ಹೋಗೋಣ. ಗೋಲಿ ಹೊಡೆದು ಏನು ನೆಸೆಸರಿಲ್ಲ ನೋಡ್ರಿ. ಈಗ ಹೆಂಗದ ರೀ ಆರೋಗ್ಯ? ಏನೋ ಬಂದು ಭಾಳ ಬಿಟ್ಟಿಲ್ಲ ರೀ. ಒಟ್ಟು ಏನು ನೋಡ್ತಾರೆ ಎಲ್ಲಿ ಕೆಲಸ ಮಾಡ್ತಿದ್ರು? ಇಲ್ಲೇ ಬ್ಯಾಂಕ್ ಮಾಡಿ ನಾವು ಬಂದ ಹೇಳಿದ್ದಾರೆ ಬ್ಯಾಡ ಈ ಥರ ಡ್ಯೂಟಿ ಮಾಡಿ ನಾವು ಹಾಂ ಸರ್. ಬ್ಯಾಂಕಿನಲ್ಲಿ ಏನೋ ಇದು ಹಾಂ, ನಿಮ್ಮ ಹೆಸರು? ಹಿಂಗೆ ಫೋನ್ ಬಂದ ತಕ್ಷಣ ನಾವು ಕಟ್ಟಂತ ಬಂದೀವಿ ಸರ್. ಏನಂತ ಫೋನ್ ಮಾಡಿದ್ರಿ? ಯಾರು? ಅದೇ ಈ ಥರ ನಿಮ್ಮ ಚಿದ್ರಿ ಅವ್ರಿಗೆ ಯಾರಿಗೋ ಒಬ್ರಿಗೆ ಈ ಥರ ಫೈರ್ ಮಾಡಿದ್ದಾರೆ, ಹಂಗಾಗಿ ಯಾರು ಅಂತ ನೋಡ್ರಿ ಅಂತ ಅಂದ ತಕ್ಷಣ ಇಲ್ಲಿ ಅವ್ರು ನೋಡೋತನಕ ನಮ್ಮ ಅಣ್ಣನೇ ಇದ್ದಾರೆ ಸರ್. ಅಣ್ಣ ಅಂದ್ರೆ ಕಸಿನ್ ಬ್ರದರ್. ಏನು ಮಾಡ್ತಿದ್ರಿ ಇಲ್ಲಿ ಅವ್ರ ಕೆಲಸ? ಸರ್ ಕೆಲಸ ಅಂತಂದ್ರೆ ಇದು ಬ್ಯಾಂಕ್ನಾಗ ATMನಾಗ ದುಡ್ಡು ಖಾಲಿ ಆಗ್ತಿತ್ತಲ್ಲ ಸರ್, ಅದು ದುಡ್ಡು ಹಾಕೋದು ಕೆಲಸ ಮಾಡ್ತಿದ್ದಾರೆ ಸರ್. ಈಗ ಎಷ್ಟು ವರ್ಷದಿಂದ ಮಾಡ್ತಿದ್ರಿ? ಏನು ಅವ್ರು ಸುಮಾರು 6-7 ವರ್ಷದಿಂದ ಕೆಲಸ ಮಾಡ್ತಿದ್ರು ಸರ್. ಅಂದರೆ ಡೈಲಿ ಹಿಂಗೆ ಒಟ್ಟು ಹಣ ಹಾಕೋದು? ಹಾಂ, ಡೈಲಿ ಹಣ ಹಾಕೋದು ಅಷ್ಟೇ ಕೆಲಸ. ಹಾಕಿದ್ದೀವಿ. ಹೌದು. ನಿಮ್ಮ ಹೆಸರು? ಸರ್ ನನ್ನ ಹೆಸರು ಸಿದ್ಧಾರ್ಥ ಬಾನೇನ. CCTV ಹಾಕಿರಿ. ಈ ಘಟನೆ ನಡೆದ ಸರ್. ಅವರು ನಮ್ಮದು ಚಿರಿ ಗ್ರಾಮದ ನಮ್ಮದು ಅಣ್ಣ ತಮ್ಮರಾಗೆ ಆಗ್ಬೇಕು ಅಣ್ಣ ನಮ್ಗೆ. ಅವರು ATMದ ಒಳಗೆ ದುಡ್ಡು ಹಾಕಕ್ಕಂತೇಳಿ ಬ್ಯಾಂಕ್ನಾಗಿನ ದುಡ್ಡು ತೊಗೊಂಡು ಹೊರಗೆ ಹೊಂಟಿರಂತ್ರಿ. ಬರೋ ಟೈಮ್ನಾಗ ಯಾರೋ ಇಬ್ಬರು ಹೆಲ್ಮೆಟ್ ಹಾಕೊಂಡು ಬಂದು ಅವ್ರಿಗೆ ದುಡ್ಡು ಕಸ್ಕೊಂಡು ಫೈರ್ ಮಾಡಿ ಹೋಗಿದ್ದಾರೆ ಸರ್. ನಮ್ಮ ಬೀದರ್ ಸಿಟಿ ಮೇನ್ ಬ್ರಾಂಚ್ ಇದರಲ್ಲಿ ಒಂದು ರಾಬರಿ, ಇಬ್ಬರು ATM ವ್ಯಾನ್ಗೆ ದುಡ್ಡು ತುಂಬ್ತಾ ಇರುವಾಗ ಅವ್ರ ಮೇಲೆ ದಾಳಿ ಮಾಡಿ ಫೈರಿಂಗ್ ಓಪನ್ ಮಾಡಿ ಒಬ್ಬರನ್ನ ಕೊಲೆ ಮಾಡಿರ್ತಾರೆ, ಇನ್ನೊಬ್ಬರನ್ನ ಗಾಯಗೊಂಡಿರ್ತಾರೆ. ವಿತ್ ಮನಿ ಒಂದು ಟ್ರಂಕ್ ಪೇಟೆ ಸಮೇತ ಅವರು ಬೈಕ್ನಲ್ಲೇ ಪರಾರಿ ಆಗಿರ್ತಾರೆ. ಅದಕ್ಕೆ ಮುಂದುವರಿಯುತ್ತೆ. ಇನ್ನೊಬ್ಬರು ಇಂಜುರಿ ಆಗಿದ್ದಾರೆ ಹಾಸ್ಪಿಟಲ್. ಎಲ್ಲ ಗೊತ್ತಾಗ್ತದೆ. ಟ್ರಂಕ್ ಪೇಟ್ ಹೆಂಗೆ ಓಪನ್ ಮಾಡಿದ್ರೆ ಗೊತ್ತಾಗ್ತಿಲ್ಲ, ಓಪನ್ ಆಗಿದೆ ಅಂತ ಸದ್ಯ. ಕಾರದ ಪುಡಿ ಎರಚಿ ಬಳಿಕ ಗುಂಡಿನ ದಾಳಿ ನಡೆಸಿ ಸ್ಥಳದಿಂದ ಪರಾರಿಯಾಗಿದ್ದಾರೆಂದು ಪ್ರತ್ಯಕ್ಷದರ್ಶಿಗಳು ತಿಳಿಸಿದ್ದಾರೆ. ಈ ಘಟನೆಯನ್ನ ಸ್ಥಳದಲ್ಲಿ ಬಹುತೇಕರು ತಮ್ಮ ಫೋನ್ನಲ್ಲಿ ದೃಶ್ಯವನ್ನ ಸೆರೆ ಹಿಡಿದಿದ್ದಾರೆ. ಬರೀ ಅಷ್ಟೇ ಅಲ್ಲದೆ ಪಕ್ಕದಲ್ಲಿ ಇದ್ದ CCTV ಕ್ಯಾಮೆರಾದಲ್ಲೂ ಘಟನೆ ನಡೆದ ಇಡೀ ದೃಶ್ಯಾವಳಿ ರೆಕಾರ್ಡ್ ಆಗಿದೆ. ಯಾವ ರೀತಿ ಕಳ್ಳರು ಕದೀಮರು ಬಂದು ಯಾವ ರೀತಿ ಹಲ್ಲೆ ಮಾಡಿ ಬೈಕ್ ಮೇಲೆ ಹಣ ದೋಚಿಕೊಂಡು ಹೋಗಿದ್ದಾರೆ ಎಂಬುವ ಸಂಪೂರ್ಣ ದೃಶ್ಯ ನೋಡಬಹುದು. ಈ ಘಟನೆಯಿಂದ ಜನರಲ್ಲಿ ಭಯ ಆತಂಕ ಉಂಟು ಮಾಡಿದೆ. ಈಗಾಗಲೇ ಘಟನೆ ಬಗೆಗಿನ ದೃಶ್ಯಾವಳಿ ಸೋಷಿಯಲ್ ಮೀಡಿಯಾಗಳಲ್ಲಿ ಬಹಳಷ್ಟು ವೈರಲ್ ಆಗುತ್ತದೆ. ಇನ್ನೊಬ್ಬ ವ್ಯಕ್ತಿ ಶಿವರಾಜ್ ಎಂದು ತಿಳಿದು ಬಂದಿದ್ದು, ಸೀರಿಯಸ್ ಇದ್ದ ಪರಿಣಾಮ ಹೆಚ್ಚಿನ ಚಿಕಿತ್ಸೆಗೆ ಬ್ರಿಮ್ಸ್ ಆಸ್ಪತ್ರೆಯಿಂದ ಹೈದರಾಬಾದ್ಗೆ ರವಾನಿಸಲಾಗಿದೆ ಎಂದು ತಿಳಿದು ಬಂದಿದೆ. ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಸೇರಿದಂತೆ ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿದ್ದಾರೆ. ಬೆಳಗ್ಗೆ 10:55ರಿಂದ 11 ಗಂಟೆ ಸುಮಾರಿಗೆ ಬೀದರ್ ನಗರದ SBI ಮುಖ್ಯ ಕಚೇರಿ ಬಳಿ ಫ್ರೋಡೆ ATMಗೆ ಹಣ ತುಂಬುತ್ತಿದ್ದ ವೇಳೆ ಬೈಕ್ನಲ್ಲಿ ಬಂದ ದುಷ್ಕರ್ಮಿಗಳು ಗುಂಡು ಹಾರಿಸಿ ಒಬ್ಬರನ್ನ ಕೊಂದಿದ್ದಾರೆ. ರೋಹನ್ ಮನೋಹರ್, C9 ಕನ್ನಡ, ಬೀದರ್.